ಧಾರವಾಡದಲ್ಲಿ ಖ್ಯಾತ ವೈದ್ಯನನ್ನ ಪತ್ನಿಯೇ ಕೊಲೆ ಮಾಡಿದಂತಹ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಧಾರವಾಡದಲ್ಲಿ ಪತ್ನಿಯಿಂದ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತ್ನಿ ಡಾಕ್ಟರ್ ಪ್ರಿಯಾಂಕಾಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಅವರು ಮಾನಸಿಕ ಅಸ್ವಸ್ಥರು ಅಂತ ಹೇಳಿದ್ರು. ಹೆಚ್ಚಿನ ಪ್ರಮಾಣದಲ್ಲಿ ಇನ್ಸುಲಿನ್ ಪಡೆದು ಬಿಟ್ಟಿದ್ದಾರೆ ಪ್ರಿಯಾಂಕಾ. ಶುಗರ್ ಎಲ್ಲ ಡೌನ್ ಆಗಿಬಿಡುತ್ತೆ. ಪ್ರಕರಣದ ಬಗ್ಗೆ ಏನೂ ಬಾಯ್ಬಿಡ್ತಾ ಇಲ್ಲ ಡಾಕ್ಟರ್ ಪ್ರಿಯಾಂಕಾ. ಬಾಲಕ ನಿಹಿತ್ ಆರೋಗ್ಯದಲ್ಲಿ ಕೊಂಚ ಸುಧಾರಣೆ, ಅವನಿಗೂ ಚುಚ್ಚಿದ್ರು ಇವರು. ಪೊಲೀಸರಿಂದ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ಈಗ ಮುಂದುವರೆದಿದೆ. ಧಾರವಾಡದಲ್ಲಿ ಪತ್ನಿಯಿಂದ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣ. ಆಕೆನೂ ಡಾಕ್ಟರೇ, ವೈದ್ಯರೇ. ಆದರೆ ಅವರೇನೋ ಒಂದಷ್ಟು ಮಾತ್ರೆ ಇನ್ಸುಲಿನು ಎಲ್ಲ ತೊಗೊಂಡ್ಬಿಟ್ಟಿದ್ರು. BP ಶುಗರ್ ಎಲ್ಲ ತುಂಬ ಲೋ ಆಗಿತ್ತು. ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿದ್ದರು. ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಚಿಕಿತ್ಸೆ ಮುಂದುವರಿತಾ ಇದೆ. ಸೊ ಅವರು ಸಂಪೂರ್ಣ ಗುಣಮುಖರಾದ ಮೇಲೆ ಅವರಿಂದ ಹೇಳಿಕೆ ಪಡೆಯೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈಗ ಆಕೆಯ ಆರೋಗ್ಯ ಸ್ಥಿತಿ ಏನಿದೆ, ವೈದ್ಯರು ಏನು ಹೇಳ್ತಾರೆ ಆರೋಗ್ಯದ ಬಗ್ಗೆ? ಸ್ಟೇಟ್ಮೆಂಟ್ ಕೊಡೋ ಸ್ಟೇಟಲ್ಲಿ ಇದ್ದಾರಾ ಇಲ್ವಾ? ಮತ್ತು ಮಗನ ಆರೋಗ್ಯ ಹೇಗಿದೆ ಅಂತ? ನಿಜ ಅರವಿಂದ್, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನಂತಿದೆ, ಧಾರವಾಡದ ಕಿರಣ್ ಅನ್ನುವ ವೈದ್ಯರ ಒಂದು ಕೊಲೆ ನಡೆದಿತ್ತು. ಬರವಾಗಿ ಕೊಲೆ ನಡೆದ ಸಂದರ್ಭದಲ್ಲಿ ಅವರ ಕಿರಣ್ ಪತ್ನಿ ಪ್ರಿಯಾಂಕಾನೇ ಮನೆಯಲ್ಲಿದ್ದರು. ಮಾನಸಿಕ ಅಸ್ವಸ್ಥ ರೀತಿಯಾಗಿ ಏನಂತಿದ್ರೆ ವರ್ತನೆ ಮಾಡ್ತಾ ಇದ್ರು. ಅವ್ರಿಗೆ ಏನಂತಿದ್ರೆ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದಿರೋದ್ರಿಂದ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರು ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಮಾಡಿರ್ಬೋದು ಅಂತ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಅವರ BP ಮತ್ತು ಶುಗರ್ ಲೋ ಆಗಿರೋದ್ರಿಂದ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಅವ್ರಿಗೆ ಏನಂತಿದ್ರೆ ಹೆಚ್ಚಿನ ಚಿಕಿತ್ಸೆಯನ್ನ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಕೊಡಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅವರ ಮಗನಿಗೆ ಏನಂತಿದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆ ಕೊಡಲಾಗ್ತಾ ಇರುವಂಥದ್ದು. ಅವನು ಕೂಡ ಏನಂತಿದ್ರೆ ಈಗ ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾಹಿತಿಯನ್ನ ವೈದ್ಯರು ಕೊಟ್ಟಿದ್ದಾರೆ. ಆದರೆ ಪೊಲೀಸರ ವಿಚಾರಣೆಗೆ ಯಾರು ಉತ್ತರ ಕೊಡಬೇಕು, ಅವರೇ ಏನಂತಿದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋಂಥ ಮಾಹಿತಿ ಈಗ ಬರ್ತಾ ಇರುವಂಥದ್ದು. ಪ್ರಿಯಾಂಕಾಳೆ ಏನಂತಿದ್ರೆ ಇನ್ನು ಈ ಕೊಲೆಗೆ ಪ್ರಮುಖ ಕಾರಣ. ಹೀಗಾಗಿ ಪ್ರಿಯಾಂಕನ ಆರೋಗ್ಯ ಎಲ್ಲಿವರೆಗೆ ಸರಿ ಆಗೋದಿಲ್ಲ ಅಲ್ಲಿವರೆಗೆ ಏನಂತಿದ್ರೆ ಈ ಒಂದು ಕೊಲೆಯ ಪ್ರಕರಣ ಏನು ಪ್ರಕರಣ ಏನಿದೆ ಅದು ಸರಿಯಾಗಿ ಏನಂತಿದ್ರೆ ತನಿಖೆ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಜಾವೀದ್, ಧನ್ಯವಾದ.